ನೋಡಿ, ಒಂದು ಕಡೆ ಸರ್ಕಾರ ಗೃಹ ಜ್ಯೋತಿ ಕೊಡ್ತೀವಿ ಫ್ರೀಯಾಗಿ ಬಿಟ್ಟಿಯಾಗಿ, ಇನ್ನೊಂದು ಕಡೆ ನೋಡಿ ಇಂಥವ್ರು ಬಡವರು ಏನು ಸ್ಲಮ್ ಬೋರ್ಡ್ ಅಲ್ಲಿರುವಂತ ಬಡವರಿಗೆ 3 ತಿಂಗಳು ಬಿಲ್ಲು 68,000 70,000 ಈ ತರ ಬಿಲ್ ಆಗ್ತದೆ. ಝೀರೋ ಮಾಡೋ ಗಂಟನು ರೋಜ್ ಜೊತೆಗೆ ಬರಲ್ಲ. ಆ ಮನೆಯಿಂದ ಪೂರ್ತಿ ಝೀರೋ ಮಾಡಿದ್ರೆ ರೋಜ್ ಜೊತೆ ಬರೋದು. ಇದು ನೀವು ಕಟ್ಟಕ್ಕಾಗಲ್ಲ. ನಿಮ್ಮ ಹತ್ರ ಅನುದಾನ ಇಲ್ಲ. ಇಲ್ಲ ಅನುದಾನ ಇಲ್ಲ ನಿಮ್ಮ ನೋಡಿ, 10 ನಿಮಿಷ ಮೊದಲು ನಾವು ಬಂದಿದ್ವಿ, ನಮ್ಮವರೇ ಬಂದಿದ್ರು, ಸ್ಟಿಂಗ್ ಆಪರೇಷನ್ ಕೂಡ ಆಗಿದೆ. ಏನು ಕಾರ್ತಿಕ್ ಅನ್ನೋರು ಹೇಳ್ತಾರೆ, ನಮ್ಮ ಹತ್ರ ಅನುದಾನ ಇಲ್ಲ, ನೀವೇ ಕಟ್ಕೊಳ್ಳಿ, 250ರಿಂದ 300 ಮನೆ ಏನು ಕರೆಂಟ್ ಬಿಲ್ಲು ಅವರೇ ಕಟ್ಟಿದ್ದಾರೆ, ನಮ್ಮ ಹತ್ರ ಅನುದಾನ ಇಲ್ಲ ಅಂತ ಇವ್ರು ಹೇಳಿದ್ದಾರೆ. ಯಾರು ನಂಗೆ ದಿಕ್ಕಿಲ್ಲ, ನಾನು ಹೆಂಗ್ ಕಟ್ಟಿ ಏನ್ ಮಾಡಿ? ನಿಮಗೂ ತೊಂದರೆ ಕೊಡ್ತಾ ಇದ್ದಾರಾ? ನಮ್ಗೂ ಅಯ್ಯೋ ಅಪ್ಪ, 1 ತಿಂಗಳಾಯ್ತು ಕಟ್ ಮಾಡಿ, 3 ದಿನ ಆಯ್ತು ನಾನು ಹಾಕಿಸ್ಕೊಂಡು. ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಕಡೆ ನಾನು ಇಷ್ಟು ಹಕ್ಕುಪತ್ರ ಕೊಟ್ಟೆ, ಇದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್ ಇಂದ ಅಂತೀರಾ. ನೀವು ಎಷ್ಟು ಹಕ್ಕುಪತ್ರ ಕೊಟ್ಟರು ಕೂಡ ಹಕ್ಕುಪತ್ರ ಕೊಟ್ಟವರಿಗೆ ಕೂಡ ನೀವು ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ. 70,000 80,000 1 ಲಕ್ಷ ಈ ತರ ಎಲ್ಲ ಬಿಲ್ಲು ತಂದುಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಕಟ್ಟಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಎಲ್ಲ ಕಟ್ ಮಾಡಿ ಹೋಗ್ತಿದ್ದಾರೆ. ಪಾಪರಾಗಿದೆಯಾ ರಾಜ್ಯ ಸ್ಲಂ ಬೋರ್ಡ್? ಕರೆಂಟ್ ಬಿಲ್ ಕಟ್ಟಲು ಸ್ಲಂ ಬೋರ್ಡ್ ಅಲ್ಲಿ ಕಾಸಿಲ್ವಾ? ಇಂಥ ಒಂದು ಅನುಮಾನ ಈಗ ರಾಜ್ಯದ ಜನತೆಯನ್ನ ಕಾಡುತ್ತಿದೆ. ಸ್ಲಂ ನಿವಾಸಿಗಳಿಗೆ ನೆಮ್ಮದಿಯ ಬದುಕು ಕಲ್ಪಿಸಬೇಕಾದ ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿಯೇ ಇಂದು ಬಡವರ ನೆಮ್ಮದಿಯನ್ನ ಕಿತ್ತುಕೊಳ್ತಿದೆ. ಅದು ಹೇಗ್ ಗೊತ್ತಾ? ಕರೆಂಟ್ ತೆಗೆದ್ರೆ 9 ಗಂಟೆ 9:30ಗೆ ಸಂಜೆ 6:30 7:30 ಕರೆಂಟ್ ಹಾಕ್ತಿದ್ವಿ ಸರ್. 1 ತಿಂಗಳು ಮಾಡಿದ್ದಾರೆ ಸರ್. ಆ ತರ 1 ತಿಂಗಳು. 1 ತಿಂಗಳಿಂದ ನೀವು ಯಾರ ಹತ್ರನೂ ನೀವು ಕಂಪ್ಲೇಂಟ್ ಮಾಡಿಲ್ಲ ಸರ್. ಈಗ 50,000 ಇದೆಯಲ್ವಾ, ಈಗ ಏನ್ ಮಾಡಿದ್ರೆ ಈ ತರಕಾರಿ ಮಾರಲ್ವಾ, ಆ ಮೈಕ್ ಒಂದು ಹಿಡ್ಕೊಬಿಡ್ತಾರೆ, ಒಂದ್ ಗಾಡಿ ಎತ್ಕೊಬಿಟ್ಟು ರೋಡ್ಗೂ ಬರ್ತಾರೆ, ಬಿಲ್ ಕಟ್ಟೋರ್ ಬನ್ನಿ ಅಂತ. ಅದ್ರಲ್ಲಿ ಬಂದು ಪಾಪ ಕಿತ್ತಾಕಿರೋರು ಏನ್ ಮಾಡ್ತಾರೆ, ಎಲ್ಲ ಊಟಕ್ಕೆ ಕಷ್ಟ. ಇಲ್ಲಿ 500,000 ಇದ್ರೆ ಏನ್ ಮಾಡ್ತಾರೆ, 1,000 ಈಸ್ಕೊಳ್ಳೋದು, ಹೋಗೋರ್ ಮನೇಲಿ ಕಲೆಕ್ಷನ್ ಕೊಡೋದು. ಅದ್ಯಾವ ತರ ಸರ್ ಲೆಕ್ಕ? ಹೌದು, ಇವರೆಲ್ಲ ಬೆಂಗಳೂರಿನ ಉತ್ತರಹಳ್ಳಿ ಸ್ಲಂ ಬೋರ್ಡ್ ನೀಡಿರುವ ಮನೆಗಳಲ್ಲಿ ವಾಸ ಮಾಡ್ತಾ ಇರೋರು. ಸರ್ಕಾರಿ ನಿಯಮಗಳ ಪ್ರಕಾರ ಸ್ಲಂ ಬೋರ್ಡ್ ಅಲ್ಲಿನ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಅಂದ್ರೆ ನೀರು, ಚರಂಡಿ, ಕರೆಂಟ್ ಮುಂತಾದ ಸೌಕರ್ಯಗಳನ್ನ ಕೊಟ್ಟು ಸ್ವಲ್ಪ ವರ್ಷ ನಿರ್ವಹಣೆ ಮಾಡಬೇಕು. ಆ ಬಳಿಕ ನಿವಾಸಿಗಳ ಹೆಸರಿಗೆ ಹಕ್ಕುಪತ್ರ ಹಾಗೂ ಎನ್ಒಸಿ ಕೊಟ್ಟು ಕರೆಂಟ್ ಬಿಲ್ ನಿವಾಸಿಗಳ ಹೆಸರಿಗೆ ಮಾಡಬೇಕು. ಆ ಬಳಿಕ ಅಲ್ಲಿನ ನಿವಾಸಿಗಳೇ ಕರೆಂಟ್ ಬಿಲ್ ಕಟ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಸ್ಲಂ ಬೋರ್ಡ್ ಅಧಿಕಾರಿಗಳು ಅದ್ಯಾವುದನ್ನು ಮಾಡದೆ ಕಳೆದ ಹಲವು ವರ್ಷಗಳಿಂದ ಸ್ಲಂ ಬೋರ್ಡ್ ಬಾಕಿ ಉಳಿಸಿದ್ದ ಕರೆಂಟ್ ಬಿಲ್ ಅನ್ನ ಅಲ್ಲಿನ ಬಡ ನಿವಾಸಿಗಳು ಕಟ್ಟಬೇಕು ಅಂತ ತಾಕೀತು ಮಾಡುತ್ತಿದೆ. ಕರೆಂಟ್ ಬಿಲ್ 90,000 80,000 ಹಾಕಿದ್ದಾರೆ. ನಮ್ಮ ಹೆಸರು ಮಾಡ್ಕೊಟ್ರೆ ನಾವು ಮಾಡ್ಬೋದು ಅಂತ ಅನ್ಕೊಡಲ್ಲ. ಫಸ್ಟ್ ಆ ಹೆಸರು ಕ್ಲಿಯರ್ ಮಾಡ್ಕೊಬಿಡಿ. ಏನು ಹಂಗೆ ಕೊಟ್ಟು ಎಲ್ಲ ಮಾಡ್ತಾರೆ ನೋಡ್ರಿ, 1 ರೂಪಾಯಿ 2 ರೂಪಾಯಿ ಬಂದಿರೋ ಎಲ್ಲ ಕಟ್ತಾ ಇದ್ದಾರೆ. ಗೊತ್ತು ನನಗೆ. ಯಾರು ಯೂಸ್ ಮಾಡಿರೋದು ಹೇಳು? ಯೂಸ್ ಮಾಡಿದ್ದಾರೆ. ಅದು 4 ವರ್ಷ ಒಂದೇ ಸಲ ಮಾಡ್ತಿದ್ದಾರೆ. ಅದನ್ನೇ ಈಗ ಒಂದೇ ಸಲ, ಅದಕ್ಕೆ ಹೇಳ್ತಾ ಇರೋದು, ಒಂದೇ ಸಲ ಕಟ್ಟಕ್ಕೆ ಹೋಗ್ಬೇಡಿ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಒಂದೇ ಸಲ ಕಟ್ಟಕ್ಕೆ ಹೋಗ್ಬೇಡಿ. ತಿಂಗಳ 5,000 6,000 ಕಟ್ಕೊಂಡು ಹೋಗಿ. ಇದನ್ನ ಕ್ಲಿಯರ್ ಮಾಡಿದ್ರೆ ನಿಮ್ಮ ಹೆಸರು ಎನ್ಒಸಿ ಕೊಡ್ತೀವಿ, ಮೀಟ್ರು ನಿಮ್ಮ ಹೆಸರು ಹಂಗಲ್ಲ. ಈಗ ಬರ್ತಾರದು ನಿಮ್ಮ ಹೆಸರು. ನಾನು ಹೇಳದ್ನಿ, ನೀವು ಒಂದು ಬುದ್ಧಿ ಅಂತ ಕೇಳ್ಕೊ. ಈಗ ನನ್ನ ಹೆಸರು ಗೊತ್ತಾಯ್ತು, ಯೂಸ್ ಮಾಡಿರೋದು ನೀವು. ಇದನ್ನ ಝೀರೋ ಮಾಡಿದ್ರೆ AWS ಇರೋದನ್ನ ನಿಮಗೆ ಎನ್ಒಸಿ ಕೊಡ್ತೀವಿ. ನೀಟಾಗಿ ಹೇಳ್ತಾ ಇದ್ದಾರೆ, ಸ್ಲಮ್ ಮಾಡೋರೇ ಕಟ್ಟಿದ್ರು ಅಷ್ಟು ಹೇಳ್ತಾ ಇದ್ದಾರೆ ಸರ್. ಈ ಕಡೆ ಬಂದ್ಬಿಡಿ. ನೀವು ಕಟ್ಟೋಂಗಿಲ್ವಾ ಸರ್? ಅಲ್ಲ, ಇವಾಗ ನಿಮ್ಮ ಹೆಸರಲ್ಲಿ ಬಂದಾಗ ನೀವು ಕಟ್ಟಬೇಕಲ್ಲ. ಪಕ್ಕನ ಸರ್ ಈ ಸ್ಟೇಟ್ಮೆಂಟ್ ನಾನು ತಗೋಬೋದಾ? ಓಕೆ ಸರ್. AWS ಹೆಸರಲ್ಲಿದ್ರೆ ಅವರೇ ಕಟ್ಟಬೇಕಲ್ಲ ಮ್ಯಾಮ್? ಕಟ್ಟಬೇಕು, ಬಟ್ ನಮ್ಮಲ್ಲಿ ಗ್ರಾಂಟ್ಸ್ ಇಲ್ಲ. ಮ್ಯಾಮ್ ಏನು ಮಾಡ್ತಾ ಇದ್ದಾರೆ ಇವಾಗ, ಅಲ್ಲಿ AEE ಅಂತ ಅವ್ರ ಹೆಸರಲ್ಲೇ ಇದೆ. ಇವಾಗ ಯಾರು ಕಟ್ಟಬೇಕಾಗಿರೋದು ಮ್ಯಾಮ್? ಇದು AEE ಹೆಸರಲ್ಲೇ ಬರ್ತಾ ಇದೆ ಮ್ಯಾಮ್ ಬಿಲ್ಗಳೆಲ್ಲ. AEE ಹೆಸರಲ್ಲೇ ಬರ್ತಿರೋದು, ಬಟ್ ನಮ್ಮಲ್ಲಿ ಅದಕ್ಕೆ ಕೊಡಕ್ಕೆ ಫಂಡ್ಸ್ ಇಲ್ಲ. ಓಕೆ.
ಇವಾಗ ನಮಗ್ ಕೊಟ್ರು ಅದ್ ಹಂಗೆ ಪೆಂಡಿಂಗ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸ್ಲಂ ಬೋರ್ಡ್ ನಲ್ಲಿ ಅನುದಾನವಿಲ್ಲ. ಶಾಕಿಂಗ್ ನ್ಯೂಸ್ ಅಂದ್ರೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇಲ್ಲಿನ ಒಬ್ಬೊಬ್ಬರ ಮನೆಗೆ 20,000, 50,000, 90,000 ಹೀಗೆ ಬೆಸ್ಕಾಂ ಬಿಲ್ ಕಳಿಸಿದೆ. ಅಲ್ಲದೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕಟ್ ಮಾಡಿದೆ. ಕರೆಂಟ್ ಬಿಲ್ ನೀವೇ ಕಟ್ಟಬೇಕು, ಸ್ಲಂ ಬೋರ್ಡ್ ನಲ್ಲಿ ಅನುದಾನವಿಲ್ಲ ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಾರೆ ನೋಡಿ ಸಹಾಯಕ ಅಭಿಯಂತರರು. ಈಗ ನೀವು ಕಟ್ಟಕ್ಕಾಗಲ್ಲ ಅಂತೀರಾ ಸ್ಲಮ್ ಬೋರ್ಡ್? ನಿಮ್ಮ ಹತ್ರ ಅನುದಾಯ ಇಲ್ಲ? ಇಲ್ಲ ಅನುದಾನ ಇಲ್ಲ ನಿಮ್ಮ ಹತ್ರ. ಎಲ್ಲ ಕಡೆ ಕರೆಂಟ್ ಇದೆ, ನಮ್ಮ ಬಿಲ್ಡಿಂಗ್ ನಲ್ಲಿ ಕರೆಂಟೇ ಇಲ್ಲ. ಒಡವೆ ತಗೊಂಡೋಗಿ ಇಟ್ಬಿಟ್ಟು ತಗೊಂಬಂದ್ ಕಟ್ಟಿದೀನಿ. ಫಸ್ಟ್ ಒಂದು 7,500 ಫಸ್ಟ್ 7,500 ಕಟ್ಟಿದೀನಿ. ಆಮೇಲೆ ಮತ್ತೆ ಬಂದು ಕಟ್ ಮಾಡಕ್ ಬಂದಿದ್ರು. ಎಲ್ಲ ಕ್ಲಿಯರ್ ಮಾಡ್ಬೇಕು, ಇಲ್ಲಾಂದ್ರೆ ಮನೆ ಖಾಲಿ ಮಾಡಿಸ್ತೀವಿ. ಇಷ್ಟಾದ್ರೂ ನೀವು ಬಿಲ್ ಕೇಳಿಲ್ವಾ? ಬಿಲ್ ನಾವು ಅಲ್ಲಿ ಬಂದು ಫುಲ್ ಕ್ಲಿಯರ್ ಮಾಡಿದ್ಮೇಲೆ ಕೊಡ್ತೀವಿ ಅಂತ ಹೇಳಿದಾರೆ ಸರ್. ನಂಗೆ ಯಾರು ದಿಕ್ಕಿಲ್ಲ ಸರ್, ಯಾರು ನಂಗೆ ಹೆಲ್ಪ್ ಇಲ್ಲ. ಇವಾಗ ಅವನಿಟ್ಟು ಊಟ ದೊಡ್ಡ ಮಗ, ಯಾರು ನಂಗೆ ದಿಕ್ಕಿಲ್ಲ. ನಾನು ಹೆಂಗ್ ಕಟ್ಟಿ ಏನ್ ಮಾಡ್ಲಿ? ನಿಮಗೂ ತೊಂದರೆ ಕೊಡ್ತಾ ಇದಾರಾ? ನಮ್ಗೂ ಅಯ್ಯೋ ಅಪ್ಪ, 1 ತಿಂಗಳಾಯ್ತು ಕಟ್ ಮಾಡಿ, 3 ದಿನ ಆಯ್ತು ನಾನು ಹಾಕಿಸ್ಕೊಂಡು. ನಾವ್ ಹೇಳಿದ್ರೆ ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲ ಅನಧಿಕೃತವಾಗಿ ಬಂದ್ ಸೇರ್ಕೊಂಡಿದ್ದೀರಾ, ನೀವೆಲ್ಲ ಬಂದ್ ಸುಮ್ನೆ ಬಂದ್ ಸೇರಿರ್ತೀರಾ, ಅಲ್ಲಿರೋರು ಇಲ್ಲಿರೋರು ಅಂತ ಬೆದರಿಕೆ. ಸ್ಲಮ್ ಬೋರ್ಡ್ ಅವರು ಸರ್. ನೀವು ಅದೇನ ಇವರು ಕಾರ್ತಿಕ್ ಅಂತ ಇದ್ದಾನೆ, AW ಕಾರ್ತಿಕ್, ಚೇತನ್, ಇವ್ರುಗಳೇ ಮೈನು. ಅಲ್ಲಿ ಕಮಿಷನರ್ಗೂ ಕೂಡ ಗೊತ್ತಿಲ್ಲ ಏನ್ ಮಾಹಿತಿ ಏನ್ ಮಾಡ್ತಾರೆ ಏನು ಅಂತ. ಇಲ್ಲಿ ಏನ್ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ, ನಾವೇನೋ ಉತ್ತರ ಕೇಳಕ್ ಹೋದ್ರೆ ನೀವು ಅನಧಿಕೃತವಾಗಿ ಬಂದ್ ಇದ್ದೀರಾ. ಬೆಸ್ಕಾಂನಿಂದ ಧಮ್ಕಿ. ಸ್ಲಂ ಬೋರ್ಡ್ನವರೇ ಕರೆಂಟ್ ಬಿಲ್ ಕಟ್ಟಬೇಕು ಅನ್ನೋದು ಬೆಸ್ಕಾಂ ಅಧಿಕಾರಿಗಳಿಗೆ ಗೊತ್ತಿದೆ. ಇದನ್ನ ವಿಜಯ ಟೈಮ್ಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಖುದ್ದು ಬೆಸ್ಕಾಂನವರೇ ಒಪ್ಪಿಕೊಂಡಿದ್ದಾರೆ. ನಮ್ಮ ಹತ್ರ ಅನುದಾನ ಇಲ್ಲ ಅಂತಂದ್ರು. ಅನುದಾನ ಬಂದು ಅವರು ಒಂದು ಲೆಟರ್ ಬರ್ಕೊಡೋದು ಒಳ್ಳೇದು. ಅನುದಾನ ಇಲ್ಲ, ಇಂತಿಂಥ ಮನೆಗಳು ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಒಂದು 8-10 ಏನು ತಗೊಂಡಿದ್ದಾರಲ್ಲ, ಇದನ್ನ ಮೆನ್ಷನ್ ಮಾಡಿಬಿಟ್ಟು ಅವರು ಮನೆ ನಂಬರ್ ಮೆನ್ಷನ್ ಮಾಡಿಬಿಟ್ಟು ಇದಿಷ್ಟು ಬಿಲ್ಗಳಿಗೆ ನಾವು ಪೇಮೆಂಟ್ ಮಾಡ್ತೀವಿ, ಅನುದಾನ ಇಲ್ಲ, ಅನುದಾನ ಬಂದ ತಕ್ಷಣ ಪೇಮೆಂಟ್ ಮಾಡ್ತೀವಿ, ಡಿಸ್ಕನೆಕ್ಟ್ ಮಾಡೋದು ಬೇಡ ಅಂತ ಅವರು ಬರೆದು ಕೊಟ್ಟರೆ, ನಾವು ಬೇಕಾದ್ರೆ ಅವರು ಕಮಿಟ್ಮೆಂಟ್ ಲೆಟ್ರ್ ಕೊಟ್ಟರೆ ನಾವು ಈ ಮನೆಗೆ ಇವ್ರಿಗೆ ಏನು ಮಾಡ್ತೀವಿ, ಸ್ಲಮ್ ಬೋರ್ಡ್ ಅವ್ರದ್ದು ಅಗ್ರಿಮೆಂಟ್ ಕೊಡಬೇಕು, ಕೊಟ್ಟಿರಲಿಲ್ಲ. ಮೀಟ್ರದ್ದು ದುಡ್ಡು ಕಟ್ಟಬೇಕಿತ್ತು, ಕಟ್ಟಿರಲಿಲ್ಲ. ಪೇಪರ್ ವರ್ಕು ಕಂಪ್ಲೀಟ್ ಮಾಡಬೇಕಿತ್ತು. ಸ್ಲಮ್ ಬೋರ್ಡ್ ಅವ್ರದ್ದು ತಪ್ಪಿದೆ, ಕಷ್ಟಪಡ್ತಿರೋದು ಪಾಪ. ಕೇಳಿದ್ರ ಅಧಿಕಾರಿಯ ಮಾತನ್ನ. ಆದ್ರೂ ಬೆಸ್ಕಾಂ ಅಧಿಕಾರಿಗಳು ಸ್ಲಂ ನಿವಾಸಿಗಳಿಗೆ ಬಿಲ್ ಕಟ್ಟಲೇಬೇಕು, ಇಲ್ಲದಿದ್ರೆ ಕರೆಂಟ್ ಕೊಡೋದಿಲ್ಲ ಅಂತ ಧಮ್ಕಿ ಹಾಕಿ ಹಣ ಕಿತ್ತುಕೊಳ್ತಿದ್ದಾರೆ. ಹಣ ಕೊಡಲ್ಲ ಅಂದ್ರೆ ಸ್ಲಂನಿಂದ ಖಾಲಿ ಮಾಡಿಸ್ತೀವಿ ಅಂತ ಬೆದರಿಕೆ ಬೇರೆ ಹಾಕ್ತಾರೆ AAE ಚೇತನ್ ಮತ್ತು AE ಕಾರ್ತಿಕ್. ನಿಮ್ಗೆ ಮನೆಗಳು ಖಾಲಿ ಮಾಡಿಸ್ತೀವಿ, ಏನಾರ ಕರೆಂಟ್ ಬಿಲ್ಗಳು ಇಷ್ಟೊಂದು ಬಂದಿದೆ ಸರ್ ಅಂದ್ರೆ ನಾವು ನಿಮ್ಮ ಮನೆಗಳು ಖಾಲಿ ಮಾಡಿಸ್ತೀವಿ, ಇಲ್ಲಿ ಬಂದು ಅನಧಿಕೃತವಾಗಿ ಬಂದು ಸೇರ್ಕೊಂಡಿದ್ದೀರಾ ಅಂತೇಳಿ ಬೆದರಿಕೆ ಹಾಕ್ತಾರೆ ಸರ್. ಜೋರಾಗಿ ಮಾತಾಡೋರಿಗೆ 1,000 2,000 ಕಟ್ಟಿಸ್ಕೊತಾರೆ. ಏನು ಮಾತಾಡಲ್ಲ ನೋಡಿ, ಬಾಯಿ ಸತ್ತಾಗಿರುತ್ತಲ್ಲ ಅಂಥವ್ರಿಗೆ 5,000 6,000. ಇಲ್ಲಿ ನೋಡಿ, ನೀವು ಒಂದು ಬಿಲ್ ತೋರಿಸಿರಿ 1,000 ಕಟ್ಟಿಸ್ಕೊಂಡವ್ರೆ. ಇವ್ರು ಏನು ಮಾತಾಡಲ್ಲ, 6,000 ಕಟ್ಟಲೇಬೇಕು ಅಂತ ಕಟ್ಟಿಸ್ಕೊಂಡಿದ್ದಾರೆ ದಬ್ಬಾಳಕೆ ಮಾಡಿ. ಕಟ್ಬಿಟ್ರೆ ಬಿಲ್ 0 ಆಗುತ್ತೆ. ಹೇಳ್ಕೊಡ್ತಾ ಇರೋದು ಹಳೇದಲ್ಲ, ಇವೆಲ್ಲ 1 ವರ್ಷದ್ದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡ್ರೆ ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ಬಟ್ ಹೇಳಿದ್ರೆ ನಾವು ಕಟ್ಕೊಂಡು ಹೋಗ್ತಾ ಇದ್ವಿ. ಸಡನ್ ಆಗಿ ಬಂದ್ಬಿಟ್ಟು ನೀವು ದುಡ್ಡು ಕಟ್ರಿ ಅಂದ್ರೆ ಕಾಯಿಲೆ ಮನಸ್ಸು ಇರೋರು, ಮಕ್ಕಳು ಕೊಡ್ದಿರ ಇರೋರು, ದುಡಿಯೋರು ಇರೋಲ್ಲ ಸರ್. ನಮ್ಮ ಮನೇಲಿ ಒಬ್ಬರೇ ದುಡಿಯೋರು, ಅವರು ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲಿಂದ ಒಟ್ಟಿಗೆ ಕಟ್ಟಿ ಅಂದರೆ ಇಲ್ಲಾಂದ್ರೆ ಕಟಿಂಗ್ ಬ್ಲಡ್ ತಗೊಬರ್ತಾರೆ, ಕಟ್ ಮಾಡ್ಬಿಟ್ಟು ಹೊಡೋಯ್ತಾರೆ. ಏನ್ ತಮಾಷೆ ನೋಡಿ. ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು 40,000 ಹಕ್ಕುಪತ್ರ ನೀಡಿ ದಾಖಲೆ ಮಾಡಿದ್ದೇನೆ ಅಂತ ಘೋಷಣೆಯನ್ನು ಭರ್ಜರಿಯಾಗಿ ಮಾಡಿದ್ದಾರೆ. ಆದ್ರೆ ಈಗ ಇವರದ್ದೇ ಇಲಾಖೆಯ ಸ್ಲಂ ಬೋರ್ಡ್ ನಲ್ಲಿ ಮಾತ್ರ ಕರೆಂಟ್ ಬಿಲ್ ಕಟ್ಟಲು ಕಾಸಿಲ್ಲ. ಸಚಿವರೇ, ಏನಿದೆಲ್ಲ? ಬಡವರಿಗೆ ಇಷ್ಟೊಂದು ಹಿಂಸೆ ಕೊಡೋದಾ? ಅವರದಲ್ಲದ ತಪ್ಪಿಗೆ ಅವರಿಗೆ ಇಂಥ ಶಿಕ್ಷೆ ನೀಡೋದಾ? ಇದೆಲ್ಲ ನಿಮಗೆ ಶೋಭೆ ತರುತ್ತಾ? ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಸ್ಲಂ ಬೋರ್ಡ್ಗೆ ಅನುದಾನವನ್ನ ಒದಗಿಸಿ, ಬಡವರನ್ನ ಉಳಿಸಿ, ಅವರ ಮನೆ ಬೆಳಗಿಸಿ. ಸ್ಲಂ ಬೋರ್ಡ್ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಕಡೆ ನಾನು ಇಷ್ಟು ಹಕ್ಕುಪತ್ರ ಕೊಟ್ಟೆ, ಇದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್ ಇಂದ ಅಂತೀರಾ. ನೀವು ಎಷ್ಟೇ
ಎಷ್ಟು ಹಕ್ಕುಪತ್ರ ಕೊಟ್ಟರು ಕೂಡ ಹಕ್ಕುಪತ್ರ ಕೊಟ್ಟವರಿಗೆ ಕೂಡ ನೀವು ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾ ಇಲ್ಲ. ಒಂದು ಕಡೆ ಮೂಲಭೂತ ಸೌಕರ್ಯ ಕೊಡಲ್ಲ, ಇನ್ನೊಂದು ಕಡೆ ಏನು ಈ ಬಡವರ ಏನು ಸ್ಲಮ್ ಬೋರ್ಡ್ ಅಲ್ಲಿ ಇರುವಂತ ಏನು ಮನೇಲಿ ಇರ್ತಾರೆ ಅಂತವ್ರ ರಕ್ತ ಹೀರಿ ಈ ತರ ಇಷ್ಟು 95,000 75,000 ಈ ತರ ಬಿಲ್ ಬಂದ್ರೆ ಅವ್ರು ಏನ್ ಮಾಡ್ತಾರೆ, ನೀವು ಹಕ್ಕುಪತ್ರ ಕೊಡ್ತೀವಿ ಅಂತೇಳಿ ನೀವು ಎಷ್ಟು ಸಾವಿರ ಆದ್ರೂ ಹಕ್ಕುಪತ್ರ ಕೊಡಿ, ಕನಿಷ್ಠ ಪಕ್ಷ ಮೂಲ ಸೌಕರ್ಯ ಕೊಟ್ಬಿಟ್ಟು ಇವ್ರನ್ನ ಮನುಷ್ಯರಂತೆ ಬದುಕಕ್ ಬಿಡಿ. ಕುಮಾರ್ ಮತ್ತು ಪ್ರಭು, ವಿಜಯ ಟೈಮ್ಸ್, ಬೆಂಗಳೂರು.